ಹಲೋ, ನಾನು ನಿಮ್ಮ ಚಂದ್ರಮೌಳಿ ಕಣ್ವಿ. ನಿಮಗೆಲ್ಲ ಗೊತ್ತಿರುವಂತೆ ಇವತ್ತು 7 ಗಂಟೆಗೆ ಪ್ರೊ ಕಬಡ್ಡಿ ಲೀಗ್ ಸೀಸನ್ 2ನ A&B ಕ್ಯಾಟಗರಿ ಪ್ಲೇಯರ್ಸ್ ಆಕ್ಷನ್ ಇದೆ. ಇದರಲ್ಲಿ ಕೆಲವು ನಿಯಮಗಳು ಬದಲಾವಣೆ ಆಗಿವೆ. ಒಂದು ನಿಯಮ, ಮುಖ್ಯವಾದ ನಿಯಮ ಅಂತಂದರೆ, ಈಗ ನಿಮಗೆಲ್ಲ ಗೊತ್ತಿರುವಂಥ FBM ಕಾರ್ಡ್ ಪ್ರತಿಯೊಂದು ತಂಡಕ್ಕೂ ಇರುತ್ತವೆ. ಅಂತಂದರೆ ಫೈನಲ್ ಬಿಡ್ ಮ್ಯಾಚ್. ಯಾಕೆಂದರೆ ಕೆಲವು ಪ್ಲೇಯರ್ಸ್ಗಳನ್ನು ರಿಲೀಸ್ ಮಾಡಿರ್ತಾರೆ ಎಲ್ಲ ತಂಡಗಳು. ಆಗ ಅವರೆಲ್ಲರೂ ಆಕ್ಷನ್ನಲ್ಲಿ ಬರುತ್ತಾರೆ. ಅವರೆಲ್ಲ ಆಕ್ಷನ್ನಲ್ಲಿರುವಾಗ ಇನ್ನೊಂದು ಟೀಮ್ ಆ ಪ್ಲೇಯರ್ಗೆ ಬಿಡ್ ಮಾಡಿ ಕೊನೆಗೆ ಆಕ್ಷನರ್ ಹೇಳ್ತಾರೆ ಅವ್ರಿಗೆ, ಪ್ಲೇಯರ್ ಗೋಸ್ ಟು ಬೆಂಗಳೂರು ಬುಲ್ಸ್ ಅಂತ ಉದಾಹರಣೆಗೆ. ಆವಾಗ ಏನು ಮಾಡ್ತಾರೆ ಅಂತಂದರೆ, ನಿಮಗೆ ಬೆಂಗಳೂರು ಬುಲ್ಸ್ಗೆ ಆ ಆಟಗಾರ ಸಿಗ್ತಾರೆ. ಆದರೆ ಬೇರೆಯವರು ಅವ್ರನ್ನ ರಿಲೀಸ್ ಮಾಡಿರ್ತಾರೆ. ಯಾರು ರಿಲೀಸ್ ಮಾಡಿದರೆ, ತೆಲುಗು ಟೈಟನ್ಸ್ ಉದಾಹರಣೆಗೆ ರಿಲೀಸ್ ಮಾಡಿದ್ದಾರೆ ಅಂತ ತಿಳ್ಕೊಳ್ಳಿ. ಅವ್ರನ್ನ ಮತ್ತೆ ಕೇಳ್ತಾರೆ, ಅವೈಲೇಬಲ್ ಇದ್ದರೆ ಅವ್ರ ಹತ್ರ FBM ಕಾರ್ಡ್ ಅವೈಲೇಬಲ್ ಇದ್ದರೆ ಅವ್ರನ್ನ ಕೇಳ್ತಾರೆ, ನೀವು FBM ಕಾರ್ಡ್ ಇದೆ ಅದನ್ನ ಯೂಸ್ ಮಾಡ್ತೀರಾ ಅಂತ. ಆಗ ಅವರು ಮಾಡ್ತೀನಿ ಅಂತಂದರೆ ಬೆಂಗಳೂರು ಬುಲ್ಸ್ ಅವರು ಬಿಡ್ಡಲ್ಲಿ ಗೆದ್ದಿದ್ರು ಕೂಡ ಮತ್ತೆ ಅದು ಯಾರು ರಿಲೀಸ್ ಮಾಡಿದ್ರು ಅವರಿಗೆ ಹೋಗುತ್ತದೆ. ಈ ಒಂದು ಆಕ್ಷನಲ್ಲಿ ಒಂದು ಬದಲಾವಣೆ ಆಗಿದೆ. ಅದೇನಂತಂದರೆ, ಒಂದೊಂದಲ್ಲ 2 FBM ಕಾರ್ಡ್ ಇರ್ತವೆ ಒಬ್ಬೊಬ್ಬ ಆಟಗಾರರಿಗೆ, ಅಂದರೆ ಎಲ್ಲ ಫ್ರಾಂಚೈಸಿಗಳಿಗೆ. ಅದೇನೆಂದರೆ, ಈಗ ಉದಾಹರಣೆ, ಬೆಂಗಳೂರು ಬುಲ್ಸು ಪ್ರದೀಪ್ ನರ್ವಾಲ್ ಅವರನ್ನು ರಿಲೀಸ್ ಮಾಡಿತ್ತು ಆಕ್ಷನ್ನಿಂದ ಮುಂಚೆ. ಈಗ ಆಕ್ಷನ್ನಲ್ಲಿದ್ದಾರೆ ಪ್ರದೀಪ್ ನರ್ವಾಲ್. ಈಗ ಆಕ್ಷನ್ನಲ್ಲಿ ಅವರಿಗೆ ಬೇರೆಯವ್ರು ಬಿಡ್ ಮಾಡಿ 80 ಲಕ್ಷಕ್ಕೆ ತೆಗೆದುಕೊಳ್ತಾರೆ. ಆಗ ಆಕ್ಷನಿಯರ್ ನಮ್ಮ ಬೆಂಗಳೂರು ಬುಲ್ಸ್ಗೆ ನಮ್ಮ ರಮೇಶ್ ಅವರು ಕೇಳ್ತಾರೆ, ಹೆಡ್ ಕೋಚ್ ಆದಂಥವ್ರು, ಹೊಸ ಹೆಡ್ ಕೋಚ್ ನಮ್ಮ BC ರಮೇಶ್ ಅವರು ಕೇಳ್ತಾರೆ. ಅವರು ಇಲ್ಲ ನಮಗೆ ಬೇಕು ಅಂತ ಹೇಳ್ತಾರೆ. ಸೊ ಹಂಗೆ 80 ಲಕ್ಷಕ್ಕೆ ಅವರು ಪ್ರದೀಪ್ ನರ್ವಾಲ್ ಮತ್ತೆ ನಮ್ಮ ಬೆಂಗಳೂರು ಬುಲ್ಸ್ಗೆ ಬರ್ತಾರೆ. ಆದರೆ ಈ ಸರ್ತಿ ಇನ್ನೊಂದು ಅವಕಾಶ ಏನಿದೆ ಅಂದರೆ, ಫ್ರಾಂಚೈಸ್ಗಳಿಗೆ ಅವ್ರನ್ನ 1 ವರ್ಷಕ್ಕೆ ತೆಗೆದುಕೊಳ್ಬೋದು ಅಥವಾ 2ನೇ ವರ್ಷಕ್ಕೂ ಕೂಡ ಮತ್ತೆ ರಿಟೈನ್ ಮಾಡ್ಬೋದು. ಈ ಒಂದು ನಿಯಮದಲ್ಲಿ ಬದಲಾವಣೆ ಆಗಿದೆ. ಫ್ರಾಂಚೈಸಿಗಳು ಈ ವರ್ಷ ಅಲ್ಲದೆ ಮುಂದಿನ ವರ್ಷವೂ ಅವ್ರನ್ನ ಅದೇ ಪ್ರೈಸ್ಗೆ ರಿಟೈನ್ ಮಾಡ್ಬೋದು. ಇದು ಒಂದು ನಾಣ್ಯದ 2 ಮುಖ. ಯಾಕಂತಂದರೆ, ಇನ್ ಕೇಸ್ ಈ ಸರಿ ತೆಗೆದುಕೊಂಡ್ರು ಅವ್ರನ್ನ, ಪ್ರದೀಪ್ ನರ್ವಾಲ್ ಅವ್ರನ್ನ ಬೆಂಗಳೂರು ಬುಲ್ಸು, ಆದರೆ ಒಂದು 80 ಲಕ್ಷ ಮೊತ್ತ ಅಂತ ತಿಳ್ಕೊಳ್ಳಿ. ಆದರೆ ಇನ್ನೂ ಹೆಚ್ಚು ಸಿಗ್ಬೋದಾಗಿತ್ತು ಮುಂದಿನ ವರ್ಷ ಅವ್ರಿಗೆ ಆಕ್ಷನಲ್ಲಿ ಇದ್ದಿದ್ದರೆ. ಅದಕ್ಕಾಗಿ ಅದು ಹಿಂದೇಟ್ ಆಗುತ್ತೆ ಆಟಗಾರರಿಗೆ. ಆದರೆ ಫ್ರಾಂಚೈಸಿಗಳಿಗೇನಂತೆ ಅಡ್ವಾಂಟೇಜ್ ಆಗುತ್ತೆ. ಆದರೆ ಇನ್ ಕೇಸ್ ಪ್ರದೀಪ್ ನರ್ವಾಲ್ ಈ ಸರ್ತಿ ಸರಿಯಾಗಿ ಆಡಲಿಲ್ಲ, ಸೊ ಮುಂದಿನ ಸಾರಿ ಆಕ್ಷನಲ್ಲಿ ಅವ್ರಿಗೆ ಇದಕ್ಕಿಂತ ಕಡಿಮೆ ಸಿಗ್ತಿತ್ತು, ಆಗ ಅವರಿಗೆ ಅದೇ ಸೇಮ್ 80 ಲಕ್ಷ ಸಿಗುತ್ತಲ್ಲ, ಅದು ಅಡ್ವಾಂಟೇಜ್ ಆಗುತ್ತೆ. ಎನಿವೆ, ಸ್ವಲ್ಪ ಡಿಬೇಟೇಬಲ್ ಇದು, ಏನಂತೀರಾ?